ದೃಢವಾದ ನಂಬಿಕೆ. ಜೇಶಾಮ್ ಜಬುದೊರೆ. ಅಧ್ಯಾಯ 1. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನೂ ಹೇಳಬೇಕಾಗಿಲ್ಲ. ಅರಸೇ, ನಾವು ಆರಾಧಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ದಾನಿಯೇಲ 3:16-17. ದೇವರ ಮಕ್ಕಳ ದೃಢವಾದ ತೀರ್ಮಾನವನ್ನು ನೋಡಿರಿ. ಕರ್ತನ ಮೇಲಿಟ್ಟಿರುವ ಅಪರಿಮಿತವಾದ ನಂಬಿಕೆಯನ್ನು ನೋಡಿರಿ. ಶೋಧನೆಗಳ ಮಧ್ಯದಲ್ಲಿ ಅವರು ದೃಢವಾಗಿ ನಿಲ್ಲುವುದನ್ನು ನೋಡಿರಿ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಯೆರೂಸಲೇಮಿನಿಂದ ಸೆರೆಹಿಡಿಯಲ್ಪಟ್ಟ ಯೌವನಸ್ಥರು. ಯೆರೂಸಲೇಮಿನಿಂದ ಸೆರೆಹಿಡಿಯಲ್ಪಟ್ಟು ಬ್ಯಾಬಿಲೋನಿನಲ್ಲಿ ಗುಲಾಮರಾಗಿ ಬಹಳ ಕಷ್ಟಗಳನ್ನು ಅನುಭವಿಸಿದರು. ಆದರೂ ಅವರ ನಂಬಿಕೆ ಕುಂದಿ ಹೋಗಲಿಲ್ಲ. ಸತ್ಯವೇದವನ್ನು ಪೂರ್ತಿಯಾಗಿ ತಿರುಗಿ ಓದಿ ನೋಡಿರಿ. ಸತ್ಯವೇದದಲ್ಲಿ 2 ಮುಖ್ಯ ಪಟ್ಟಣಗಳನ್ನು ವಿಶೇಷ ರೀತಿಯಾಗಿ ಬರೆಯಲ್ಪಟ್ಟಿರುವುದನ್ನು ಕಾಣುತ್ತೇವೆ. ಒಂದು ಯೆರೂಸಲೇಮ್, ಮತ್ತೊಂದು ಬ್ಯಾಬಿಲೋನ್. ಯೆರೂಸಲೇಮ್ ದೇವನಗರವೆಂದು ಕರೆಯಲ್ಪಟ್ಟಿದೆ. ಬ್ಯಾಬಿಲೋನ್ ಗಲಿಬಿಲಿಯ ಪಟ್ಟಣವಾಗಿಯೂ ಸೈತಾನನ ವಾಸಸ್ಥಳವಾಗಿಯೂ ಇದೆ. 2 ನಗರಗಳಿಗೂ ಸುಮಾರು 1000 ಮೈಲುಗಳ ಅಂತರವಿದೆ. ಯೆರೂಸಲೇಮಿನಲ್ಲಿ ಯಾಜಕರು ಕರ್ತನ ಸೇವೆ ಮಾಡುತ್ತಿದ್ದರು. ಯೆರೂಸಲೇಮಿನಲ್ಲಿ ಪಾಪ ನಿವಾರಣಾ ಯಜ್ಞಗಳನ್ನು ನೆರವೇರುತ್ತಿತ್ತು. ಆರಾಧನೆಗಳು ನಡೆಯುತ್ತಿದ್ದವು. ಕರ್ತನು ತನ್ನ ಹೆಸರನ್ನು ಯೆರೂಸಲೇಮಿನಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಯೆರೂಸಲೇಮಿನ ದೇವಾಲಯದ ಮೇಲಿರುತ್ತದೆ. ಆ ಪಟ್ಟಣವು ಕರ್ತನದು. ಅದೇ ಸಮಯದಲ್ಲಿ ಯೆರೂಸಲೇಮಿಗೆ ಬಹಳ ದೂರದಲ್ಲಿರುವ ಬ್ಯಾಬಿಲೋನನ್ನು ನೋಡಿರಿ. ಅಲ್ಲಿರುವ ಆಲಯಗಳು ವಿಗ್ರಹಗಳಿಂದ ತುಂಬಿದವು, ಅನ್ಯ ದೇವರುಗಳಿಂದ ತುಂಬಿದವು. ಜೀವಸ್ವರೂಪನಾದ ದೇವರನ್ನು ತಿಳಿಯದವರಾಗಿದ್ದರು. ಯೆರೂಸಲೇಮಿನಲ್ಲಿ ಪಾಪ ಕ್ಷಮಾಪಣೆಗಾಗಿ ಸುರಿಸಲ್ಪಡುವ ಯಜ್ಞದ ಕುರಿಯ ರಕ್ತವಿದೆ. ಬ್ಯಾಬಿಲೋನಿನಲ್ಲಿ ಯಜ್ಞದ ಕುರಿಯ ರಕ್ತವೂ ಇಲ್ಲ, ಪಾಪ ಕ್ಷಮಾಪಣೆಯ ಮಾರ್ಗವೂ ಇಲ್ಲ. ಇಸ್ರಾಯೇಲರು ಪಾಪ ನಿವಾರಣಾ ಯಜ್ಞಗಳನ್ನು, ದೋಷ ಪರಿಹಾರಕ ಯಜ್ಞಗಳನ್ನು ದೇವದರ್ಶನದ ಗುಡಾರದಲ್ಲಿ, ದೇವಾಲಯಗಳಲ್ಲಿ ತಂದು ಸಮರ್ಪಿಸುತ್ತಿದ್ದರು. ಕರ್ತನು ಆ ರಕ್ತ ನೋಡಿದಾಗಲೆಲ್ಲ ಅವರನ್ನು ಪ್ರೀತಿಸಿ ಇಳಿದು ಬರುತ್ತಿದ್ದನು. ಇಂದು ಲೋಕದಲ್ಲಿ ಹಲವಾರು ಮಾರ್ಗಗಳಿವೆ, ಆದರೆ ಅವರಿಗೆ ಪಾಪ ಕ್ಷಮಾಪಣೆಯ ಮಾರ್ಗವೇ ತಿಳಿದಿಲ್ಲ. ಮತ್ತು ತಮ್ಮ ಪಾಪಗಳನ್ನು ಕ್ಷಮಿಸಿ ತಮ್ಮ ಪಾಪಗಳಿಂದ ಬಿಡಿಸಿ ತಮ್ಮನ್ನು ರಕ್ಷಿಸುವವರು ಯಾರೆಂದು ತಿಳಿದಿಲ್ಲ. ತಮ್ಮನ್ನು ಸೃಷ್ಟಿಸಿದ ದೇವರೇ ತಮಗಾಗಿ ಈ ಭೂಮಿಗೆ ಬಂದು ತನ್ನ ರಕ್ತವನ್ನು ಸುರಿಸಿದ್ದನೆಂದು ಅವರು ತಿಳಿಯದವರಾಗಿದ್ದಾರೆ. ಯೆರೂಸಲೇಮಿನಲ್ಲಿದ್ದ ದೇವಜನರು ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಕಾರಣದಿಂದ ಅನ್ಯ ಜನರಂತೆ ವಿಗ್ರಹಾರಾಧಕರಾದುದರಿಂದ ಕರ್ತನು ಅವರನ್ನು ಬ್ಯಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನಿಗೆ ಒಪ್ಪಿಸಿ ಕೊಡಬೇಕಾಯಿತು. ನೆಬೂಕದ್ನೆಚ್ಚರನು ತನ್ನ ಸೈನಿಕರನ್ನೆಲ್ಲ ಯೆರೂಸಲೇಮಿಗೆ ಕಳುಹಿಸಿ ಇಸ್ರಾಯೇಲರ ಮಕ್ಕಳನ್ನು ಬ್ಯಾಬಿಲೋನಿಗೆ ಸೆರೆ ಹಿಡಿದುಕೊಂಡು ಹೋಗಿದ್ದನು. ಹಾಗೆ ಹಿಡಿದುಕೊಂಡು ಹೋಗಿದ್ದ ಸೈನಿಕರಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವವರು ಇದ್ದರು. ಇಸ್ರಾಯೇಲರಲ್ಲಿ ಈ 3 ಭಕ್ತಿ ವೈರಾಗ್ಯವುಳ್ಳವರಾಗಿದ್ದರು. ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಇನ್ನು ಬೇರೆ ಯಾರನ್ನು ಆರಾಧಿಸುವುದಿಲ್ಲವೆಂಬ ತೀರ್ಮಾನ ಇವರದಾಗಿತ್ತು. ಇವರು ಬ್ಯಾಬಿಲೋನಿಗೆ ಬಂದಾಗ ಅವರಿಗೆ ಒಂದು ದೊಡ್ಡ ಗಾಬರಿಯಾಗುವಂಥ ಸುದ್ದಿ ಕಾದಿತ್ತು. ಒಂದು ಆಲಯವು ಅವರಿಗೆ ಕಾಣಿಸಲಿಲ್ಲ. ಬದಲಾಗಿ ನೆಬೂಕದ್ನೆಚ್ಚರನನ್ನು ಒಂದು ಬಂಗಾರದ ಶಿಲೆಯನ್ನು ಮಾಡಿಸಿ ಬ್ಯಾಬಿಲೋನ್ ದೇಶದ ಮಧ್ಯಭಾಗದಲ್ಲಿ ನಿಲ್ಲಿಸಿ ಎಲ್ಲ ಜನರು ಅದಕ್ಕೆ ಅಡ್ಡ ಬೀಳಬೇಕೆಂದು ಆಜ್ಞಾಪಿಸಿದನು.
ರಾಜನ ಆಜ್ಞೆಯನ್ನು ಮೀರಲು ಸಾಧ್ಯವೇ? ಸಕಲ ಜನರು ಅದಕ್ಕೆ ಅಡ್ಡಬಿದ್ದರು. ಆದರೆ ಈ 3 ಯುವಕರು ಮಾತ್ರ ಅದಕ್ಕೆ ಅಡ್ಡ ಬೀಳಲಿಲ್ಲ, ನಿರಾಕರಿಸಿದರು. ಅವರನ್ನು ರಾಜನ ಮುಂದೆ ತಂದು ನಿಲ್ಲಿಸಿದಾಗ ಧೈರ್ಯವಾಗಿ ಅವರು ಕರ್ತನ ಕುರಿತು ಸಾಕ್ಷಿ ಹೇಳಿದರು. ರಾಜನೇ, ನೀನು ನಿಲ್ಲಿಸಿದ ಈ ಶಿಲೆಗೆ ನಾವೆಂದೂ ಅಡ್ಡ ಬೀಳುವುದಿಲ್ಲ. ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಬೇರೆ ಯಾರಿಗೂ ನಾವು ಅಡ್ಡ ಬೀಳುವುದೇ ಇಲ್ಲವೆಂದು ದೃಢವಾದ ತೀರ್ಮಾನದಿಂದ ಹೇಳಿದರು. ದೇವಮಗುವೇ, ಆ ನಂಬಿಕೆಯ ಸಾಕ್ಷಿಯನ್ನು ಸ್ವಲ್ಪ ಧ್ಯಾನಿಸಿ ನೋಡಿರಿ. ನಾವು ಆರಾಧಿಸುವ ನಮ್ಮ ದೇವರು ಸರ್ವಶಕ್ತನು. ಉರಿಯುವ ಅಗ್ನಿ ಜ್ವಾಲೆಯೊಳಗಿಂದ ನಮ್ಮನ್ನು ತಪ್ಪಿಸುವನು. ಏನೇ ಸಂಭವಿಸಿದರೂ ಸರಿ, ಆತನನ್ನೇ ಆತುಕೊಳ್ಳುವೆವು ಎಂಬುದೇ ನಂಬಿಕೆಯ ಸಾಕ್ಷಿ. ಇಂದು ನೀವು ಒಂದು ವೇಳೆ ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು, ವ್ಯಾಧಿ ಇರಬಹುದು. ಧೈರ್ಯವಾಗಿ ಸಾಕ್ಷಿ ಹೇಳಿರಿ. ನಾವು ಆರಾಧಿಸುವ ದೇವರು ಒಳ್ಳೆಯವನು. ಚಿಕ್ಕ ನಂಬಿಕೆಯು ದೊಡ್ಡ ಕಾರ್ಯಗಳನ್ನು ಮಾಡುತ್ತದೆ, ಬೆಟ್ಟಗಳನ್ನು ಉರುಳಿಸುತ್ತದೆ. ಕರ್ತನ ಮೇಲೆ ನೀವು ಇಟ್ಟಿರುವ ನಂಬಿಕೆಯು ನಿಮ್ಮ ಸೋಲನ್ನೆಲ್ಲ ಜಯಕರವಾಗಿ ಮಾರ್ಪಡಿಸುತ್ತದೆ. ದೇವರ ಮಕ್ಕಳೇ, ಕರ್ತನ ನಾಮದಲ್ಲಿ ವಿಶ್ವಾಸವಿಡಿರಿ. ನಿಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸಿರಿ. ಆತನು ಶಕ್ತನು ಎಂದು ದೃಢವಾದ ಸಾಕ್ಷಿ ಕೊಡಿರಿ. ಸೈತಾನನು ಭಯವನ್ನು ತರುತ್ತಾನೆ, ಆದರೆ ನೀವು ದೇವರಲ್ಲಿಟ್ಟಿರುವ ವಿಶ್ವಾಸವು ದೇವಶಕ್ತಿಯನ್ನು ನಿಮ್ಮೊಳಗೆ ತರುತ್ತದೆ. ಸತ್ಯವೇದವು ಹೀಗೆ ಹೇಳುತ್ತದೆ, ನಂಬಿಕೆಯು ಕೇಳುವುದರಿಂದ ಬರುತ್ತದೆ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ರೋಮಾಪುರ 10:17. ಕರ್ತನ ಮಾತುಗಳು ನಿಮ್ಮೊಳಗೆ ಬರುವಾಗ ನಿಮ್ಮಲ್ಲಿ ಕಡಿಮೆ ನಂಬಿಕೆ ಇರುವುದಾದರೂ ದೇವರ ಮಾತುಗಳು ನಿಮ್ಮ ನಂಬಿಕೆಯನ್ನು ಬಲಪಡಿಸುತ್ತವೆ. ಆ ನಂಬಿಕೆಯಿಂದ ದೊಡ್ಡ ಬೆಟ್ಟಗಳನ್ನೇ ಅಲುಗಾಡಿಸಬಹುದು. ದೇವಮಗುವೆ, ಕಳವಳ ಪಡಬೇಡ. ಸೈತಾನನ ಮಾತುಗಳನ್ನು ನಂಬಬೇಡ. ಸೈತಾನನು ನಿಮ್ಮನ್ನು ಅಧೈರ್ಯಪಡಿಸುತ್ತಾನೆ. ನಿನ್ನ ನಂಬಿಕೆ ವ್ಯರ್ಥ, ನಿನ್ನ ಜೀವಿತ ಇಷ್ಟಕ್ಕೆ ಮುಗಿಯಿತು ಎನ್ನುತ್ತಾನೆ. ನೀನು ಜೀವಿಸುವುದರಿಂದ ಯಾರಿಗೂ ಪ್ರಯೋಜನವಿಲ್ಲ ಎನ್ನುತ್ತಾನೆ. ಸೈತಾನನು ಭಯದ ಯೋಚನೆಗಳನ್ನು ನಿನ್ನಲ್ಲಿ ಬಿತ್ತುತ್ತಾನೆ. ನಿಮ್ಮ ಕಣ್ಣುಗಳು ಕರ್ತನ ಮೇಲಿರಲಿ. ಮೊದಲು ಅವರು ನಂಬಿಕೆಯನ್ನು ಅರಿಕೆ ಮಾಡಿದರು, ನಂತರ ಅವರ ವಿಶ್ವಾಸದ ಕಣ್ಣುಗಳಿಂದ ಯಾವ ಅದ್ಭುತ ದೃಶ್ಯವನ್ನು ಕಂಡರು. ಕರ್ತನು ಅವರನ್ನು ಅಗ್ನಿಯ ಆವಿಯೊಳಗಿಂದ ತಪ್ಪಿಸುವುದನ್ನು ಕಂಡರು. ಅರಸನು ಅಗ್ನಿಯ ಆವಿಯೊಳಗೆ ಹಾಕುವೆನೆಂದು ಭಯಪಡಿಸಿದನು. ಆದರೆ ಅವರಾದರೂ ಕರ್ತನು ಅವರನ್ನು ಉರಿಯುವ ಅವಿಗೆಯಿಂದ ತಪ್ಪಿಸುವುದನ್ನು ಕಂಡರು. ಅರಸನೇ, ನೀನು ಒಂದು ವೇಳೆ ನಮ್ಮನ್ನು ಉರಿಯುವ ಅಗ್ನಿಯಲ್ಲಿ ಹಾಕಬಹುದು, ಆದರೆ ನಮ್ಮ ದೇವರು ನಮ್ಮನ್ನು ನಿಶ್ಚಯವಾಗಿಯೂ ಅದರಿಂದ ಬಿಡಿಸುತ್ತಾನೆ. ನಾವಾದರೋ ನಿನ್ನನ್ನು ನಿಲ್ಲಿಸಿರುವ ಶಿಲೆಗೆ ಅಡ್ಡ ಬೀಳುವುದಿಲ್ಲ ಎಂದರು. ಕೆಲವರು ಹೀಗೆ ಹೇಳುತ್ತಾರೆ, ದೇವರು ನಮಗೆ ಅದ್ಭುತ ಮಾಡಲಿ, ಆಗ ಅವನ ಬಳಿ ಬರುತ್ತೇವೆ. ಈ ಹೋರಾಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದರೆ ಆತನನ್ನು ಅಂಗೀಕರಿಸಿಕೊಳ್ಳುವೆವು. ಈ ಕಾಯಿಲೆಗಳನ್ನು ಗುಣಪಡಿಸಲಿ, ಆಗ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಇದು ನಂಬಿಕೆ ಅಲ್ಲ. ಒಳ್ಳೆಯದನ್ನು ಪಡೆದುಕೊಳ್ಳುವ ಮುನ್ನವೇ ಆತನನ್ನು ನಂಬಿಕೆಯ ಕಣ್ಣುಗಳಿಂದ ಕಾಣಬೇಕು. ಕರ್ತನು ನನಗಾಗಿ ಎಲ್ಲವನ್ನೂ ಮಾಡಿ ಮುಗಿಸುತ್ತಾನೆ ಎಂಬ ನಂಬಿಕೆ ನಿಮ್ಮಲ್ಲಿರಬೇಕು. ಆ ಇಬ್ರಿಯ ಯುವಕರು ಅರಿಕೆ ಮಾಡಿದ ವಿಶ್ವಾಸಕ್ಕಾಗಿ ಎಲ್ಲ ಶ್ರಮೆಯನ್ನು ಅನುಭವಿಸಲು ಸಿದ್ಧರಾದರು. ಅರಸನು ಅವರ ನಂಬಿಕೆಯನ್ನು ನೋಡಿ ಇನ್ನೂ 7ರಷ್ಟು ಉರಿಯನ್ನು ಹೆಚ್ಚಿಸಿದನು. ಆ 3 ಯುವಕರು ಹಗ್ಗದಿಂದ ಕಟ್ಟಲ್ಪಟ್ಟಿದ್ದರು. ಭಯಂಕರವಾಗಿ ಉರಿಯುತ್ತಿರುವ ಅವಿಗೆಯಲ್ಲಿ ಅವರನ್ನು ಎತ್ತಿ ಹಾಕಲು
ಬ್ಯಾಬಿಲೋನಿನ ವೀರರು ಸಿದ್ಧರಾದರು. ಕಡೆಯ ಗಳಿಗೆಯಲ್ಲಿ ರಾಜನು ಅವರನ್ನು ನೋಡಿ, ಈಗಲಾದರೂ ಆ ಶಿಲೆಗೆ ಅಡ್ಡ ಬೀಳುವಿರಾ ಎಂದು ಕೇಳಿದನು. ಇಲ್ಲವೇ ಇಲ್ಲ, ಅಡ್ಡ ಬೀಳುವುದಿಲ್ಲ ಎಂಬುದು ಅವರ ದೃಢವಾದ ತೀರ್ಮಾನವಾಗಿತ್ತು. ಮರುನಿಮಿಷವೇ ಆ ವೀರರು ಅವರನ್ನು ಎತ್ತಿ ದಗದಗನೆ ಉರಿಯುವ ಅವಿಗೆಯೊಳಗೆ ಹಾಕಿ ಬಿಟ್ಟರು. ಅವಿಗೆಯ ಕಾವು ಅತಿ ತೀಕ್ಷ್ಣವಾಗಿದ್ದುದರಿಂದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ಮೂವರು ಕಟ್ಟಲ್ಪಟ್ಟವರಾಗಿ ಉರಿಯುವ ಅವಿಗೆಯಲ್ಲಿ ಬಿದ್ದುಬಿಟ್ಟರು. ರಾಜನು ದೂರದಲ್ಲಿ ಕುಳಿತು ಇದೆಲ್ಲವನ್ನು ನೋಡುತ್ತಿದ್ದನು. ಕಟ್ಟಿಲ್ಲದ ನಾಲ್ವರು ಆವಿಗೆಯಲ್ಲಿ ತಿರುಗಾಡುತ್ತಿರುವುದನ್ನು ನೋಡಿದನು. ಅವರ ಶಲ್ಯಗಳು ಸುಟ್ಟಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂಬುದನ್ನು ರಾಜನು ತಿಳಿದನು. ನಂಬಿಕೆಯ ಜಯ, ನಂಬಿಕೆಯ ಶಕ್ತಿ ಎಷ್ಟೆಂಬುದನ್ನು ಅರಿತುಕೊಳ್ಳುವುದಕ್ಕಾಗಿ ಅವಿಗೆಯನ್ನು ನೋಡಿದನು. ದೇವಮಗುವೆ, ಇಂದು ಸೈತಾನನು ಅನೇಕ ರೀತಿ ಹಗ್ಗಗಳಿಂದ ನಿನ್ನನ್ನು ಕಟ್ಟಿ ಹಾಕಿರಬಹುದು. ಮಾಟಮಂತ್ರಗಳ ಕಟ್ಟುಗಳು ನಿನ್ನನ್ನು ಬಂಧಿಸಿರಬಹುದು. ಭಯಪಡಬೇಡ. ಕರ್ತನನ್ನು ನಂಬುವುದಾದರೆ ನಿನ್ನ ಬಂಧನಗಳೆಲ್ಲವೂ ಮುರಿದು ಬೀಳುವುದು. ಅರಸನು ಅವಿಗೆಯನ್ನು ನೋಡಿದಾಗ ಕಟ್ಟಿಲ್ಲದ ನಾಲ್ವರು ತಿರುಗಾಡುತ್ತಿದ್ದರು. ಹಲ್ಲೆಲೂಯ! ಆ ನಾಲ್ಕನೆಯವನೇ ದೇವಕುಮಾರನಾದ ಯೇಸುಕ್ರಿಸ್ತನು. ಹಲ್ಲೆಲೂಯ! ಅವರನ್ನು ಅಗ್ನಿಯೊಳಗೆ ಹಾಕಿದ ತಕ್ಷಣವೇ ಕರ್ತನು ತನ್ನ ದೂತರನ್ನು ಕಳುಹಿಸಿದನು. ಅಗ್ನಿಯಿಂದ ಸುಡದೇ ಇರುವಂಥ ವಸ್ತ್ರಗಳನ್ನು ಅವರಿಗೆ ತೊಡಿಸಿದನು. ದೇವದೂತರು ಅವರನ್ನು ಯಾವ ರೀತಿ ಸಂರಕ್ಷಿಸಿದರೋ ಗೊತ್ತಿಲ್ಲ. ಅಗ್ನಿ ಅವರಿಗೆ ಯಾವ ಕೇಡನ್ನು ಮಾಡಲಿಲ್ಲ. ದೇವಕುಮಾರನಾದ ಯೇಸುಕ್ರಿಸ್ತನು ಅವರೊಂದಿಗಿದ್ದನು. ದೇವಮಗುವೆ, ನಿನ್ನ ನಂಬಿಕೆಯನ್ನು ಪರೀಕ್ಷಿಸಲು ಶೋಧನೆಗಳು ಬರಬಹುದು, ಇಕ್ಕಟ್ಟುಗಳು, ಕಷ್ಟಗಳು ಬರಬಹುದು. ಭಯಪಡಬೇಡ. ಯೇಸುಕ್ರಿಸ್ತನು ನಿನ್ನ ಬಳಿಯಲ್ಲಿಯೇ ಇರುತ್ತಾನೆ. ಆ ನಾಲ್ಕನೆಯವನು ಯಾರು? ಆತನೇ ಯಜ್ಞದ ಕುರಿಯಾದ ಯೇಸುಕ್ರಿಸ್ತನು. ಲೋಕ ಉಂಟಾಗುವುದಕ್ಕಿಂತ ಮೊದಲೇ ಆತನು ನನ್ನನ್ನು ಪ್ರೀತಿಸಿದನು. ಈ ಯೇಸುಕ್ರಿಸ್ತನನ್ನು ಆದಿಕಾಂಡದಲ್ಲಿ ನೋಡುತ್ತೇವೆ, ವಿಮೋಚನಕಾಂಡ, ಯಾಜಕಕಾಂಡದಲ್ಲಿ ನೋಡುತ್ತೇವೆ, ಹಳೆಯ ಒಡಂಬಡಿಕೆಯ ಎಲ್ಲ ಪುಸ್ತಕಗಳಲ್ಲಿಯೂ ಕಾಣುತ್ತೇವೆ. ಹೌದು, ಆತನೇ ಶಾರೋನಿನ ರೋಜ, ಆತನೇ ಮುಳ್ಳುಗಳ ಮಧ್ಯದಲ್ಲಿನ ತಾವರೆ, ಆತನೇ 16,000 ಮಂದಿಗಳಲ್ಲಿಯೂ ದೊಡ್ಡವನು, ಆತನೇ ಪ್ರಕಾಶಮಾನವಾದ ಉದಯ ಸೂಚಕ ನಕ್ಷತ್ರ, ಆತನೇ ಜೀವಸ್ವರೂಪನಾದ ದೇವಕುಮಾರನು, ಆತನೇ ಸುಡುವ ಅಗ್ನಿಜ್ವಾಲೆಯಂತೆ ಉರಿಯ ಕಣ್ಣುಗಳಂತಿರುವವನು, ಆತನೇ ತನ್ನ ಮಕ್ಕಳನ್ನು ಬಿಡಿಸಿ ಕಾಯುವವನು. ರಾಜನು ಇದನ್ನು ನೋಡಿದನು, ಅವರ ನಂಬಿಕೆಯನ್ನು ಕಂಡನು, ಅವರ ದೃಢವಾದ ನಂಬಿಕೆಯನ್ನು ನೋಡಿದನು, ಶೋಧನೆಗಳನ್ನು ಜಯಿಸುವಂಥ ಶಕ್ತಿಯನ್ನು ಕಂಡನು. ಪರಾತ್ಪರನಾದ ದೇವರ ಸೇವಕರೇ, ಹೊರಗೆ ಬನ್ನಿ ಎಂದು ಕೂಗಿಕೊಳ್ಳುತ್ತಾನೆ. ಅವರು ಹೊರಗೆ ಬಂದಾಗ ದೇವರನ್ನು ಸ್ತುತಿಸಿ ಹಾಡಿ ಕೊಂಡಾಡುತ್ತಿದ್ದರು. ದೇವಕುಮಾರನು ಅವರೊಂದಿಗಿದ್ದುದನ್ನು ನೆನೆಸಿ ಅವರ ಹೃದಯವು ಹರ್ಷಿಸುತ್ತಿತ್ತು. ರಾಜನ ಕಣ್ಣುಗಳು ತೆರೆಯಿತು. ಅವರನ್ನು ನೋಡಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ದೇವರೇ ನಿಜವಾದ ದೇವರು. ಆತನ ಕೃಪೆಯನ್ನು ಕಂಡೆನು, ಆತನ ಶಕ್ತಿಯನ್ನು ನೋಡಿದೆನು. ನಿಮ್ಮ ನಂಬಿಕೆಯನ್ನು ಆತನು ಘನಪಡಿಸಿರುವುದನ್ನು ಕಂಡೆನು. ನಿಮ್ಮ ದೇವರೇ ನಿಜವಾದ ದೇವರೆಂದು ಹರ್ಷದಿಂದ ಹೇಳಿದಿರಬಹುದು. ಮಾತ್ರವಲ್ಲ, ನೆಬೂಕದ್ನೆಚ್ಚರನು ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು.
ಯೇಸು ಕ್ರಿಸ್ತನೊಬ್ಬನೇ ನಿಜವಾದ ದೇವರು. ಆತನೇ ಲೋಕವನ್ನು ಸೃಷ್ಟಿಸಿದನು. ಈ ಸಮಯದಲ್ಲಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ ಎಂದು ಹೇಳುತ್ತೇನೆ. ವಿಶ್ವಾಸದಿಂದ ಆತನನ್ನು ಆಶ್ರಯಿಸಿರಿ. ಆತನನ್ನು ನಂಬಿದವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆತನನ್ನು ನಂಬಿದವರ ಮುಖವು ಪ್ರಕಾಶಿಸುತ್ತದೆ. ಕರ್ತನು ನಿಮ್ಮ ವಿಶ್ವಾಸವನ್ನು ಬಲಪಡಿಸುತ್ತಾನೆ ಹಾಗೂ ಘನಪಡಿಸುತ್ತಾನೆ. ಅಂದು ಅಗ್ನಿಜ್ವಾಲೆಯಲ್ಲಿ ಸಂಚರಿಸಿದ ಕರ್ತನು ನಮ್ಮನ್ನು ಹುಡುಕಿ ಭೂಮಿಗೆ ಬಂದನು. ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಜೀವವನ್ನೇ ಕೊಟ್ಟನು. ಮುಳ್ಳಿನ ಕಿರೀಟವನ್ನು ಧರಿಸಿ ಕೈಕಾಲುಗಳಲ್ಲಿ ಮೊಳೆಗಳನ್ನು ಒಡೆಸಿಕೊಂಡು ರಕ್ತವನ್ನು ಸುರಿಸಿದನು. ನಿಮಗಾಗಿ ಜೀವವನ್ನೇ ಕೊಟ್ಟ ಯೇಸು ನಿಮಗಾಗಿ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸುತ್ತಾನೆ. ನಿಶ್ಚಯವಾಗಿಯೂ ಆತನು ನಿಮ್ಮ ವಿಶ್ವಾಸವನ್ನು ಘನಪಡಿಸುತ್ತಾನೆ. ಆತನ ಮೇಲೆ ನಂಬಿಕೆ ಇಡಿರಿ. ವಿಶ್ವಾಸದಿಂದ ಆತನನ್ನು ದೃಷ್ಟಿಸಿ ನೋಡಿರಿ. ಅದ್ಭುತಗಳನ್ನು ಮಾಡುವ ದೇವರು ನಿಮ್ಮನ್ನು ಆಶೀರ್ವದಿಸುವನು ಹಾಗೂ ನಿಮ್ಮನ್ನು ಆಶೀರ್ವದಿಸಲು ಕಾತುರದಿಂದ ಕಾಯುತ್ತಿರುವನು. ಕರ್ತನು ನಿಮ್ಮನ್ನು ಆಶೀರ್ವದಿಸುವನು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ
ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.